ಬೀದರ್ ಜಮೀನುಗಳಿಗೆ ಹೋಗಲು ಸೂಕ್ತ ರಸ್ತೆ ನಿರ್ಮಿಸಿ ಕೊಡುವಂತೆ ನೀರಿಗಿಳಿದು ರೈತರು ಪ್ರತಿಭಟನೆ. ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿ ಗ್ರಾಮದ ರೈತರು ಗೋಳು ಕೇಳುವವರಿಲ್ಲದಂತಾಗಿದೆ. ಗ್ರಾಮದ ಮಲ್ಲಣ್ಣ ದೇವಸ್ಥಾನದಿಂದ ಶಿವಾನಂದ ಜವಾದಿ ಜಮೀನಿನವರೆಗೆ ಸುಮಾರು 1 ಕಿಲೋಮೀಟರ್ವರೆಗೆ ಜಮೀನಿಗೆ ಹೋಗಲು ಸೂಕ್ತ ರಸ್ತೆ ನಿರ್ಮಿಸಿ ಕೊಡಬೇಕೆಂದು ರೈತರು ಪ್ರತಿಭಟಿಸಿದ್ದಾರೆ. ನೂರಾರು ವರ್ಷಗಳಿಂದ ಈ ಭಾಗದ ಸುಮಾರು 1000 ಎಕರೆ ಜಮೀನು ಹೊಂದಿರುವ ನೂರಾರು ರೈತರು ಪರದಾಡುವಂತಾಗಿದ್ದು, ವರ್ಷದ 12 ತಿಂಗಳು ನೀರು ಹರಿಯುತ್ತವೆ. ಊರಿನ ಚರಂಡಿ ನೀರು ಕೂಡ ಇದೇ ಮಾರ್ಗದಿಂದ ಹೋಗುತ್ತವೆ. ಮಳೆಗಾಲದಲ್ಲಂತೂ ಸಮಸ್ಯೆ ಹೇಳತೀರದಂತಾಗಿದೆ. ಸುಮಾರು 3 ಅಡಿ ಆಳದ ನೀರಿನಲ್ಲಿಯೇ ರೈತರು ದನ ಕರುಗಳೊಂದಿಗೆ ತಮ್ಮ ಜಮೀನುಗಳಿಗೆ ಹೋಗುವಂತಾಗಿದೆ. ಇದರಿಂದ ರೈತರು ನಿತ್ಯ ಪ್ರಾಣಾಪಾಯ ಭಯದಲ್ಲಿಯೇ ಜೀವಿಸುವಂತಾಗಿದೆ. ಜಮೀನಿನಲ್ಲಿ ಈಗಾಗಲೇ ಬೆಳೆದ ಬೆಳೆ ಕಟಾವು ಮಾಡಲು ಆಗುತ್ತಿಲ್ಲ. ಅಲ್ಲದೆ ಬೆಳೆದ ಫಸಲು ತಲೆ ಮೇಲೆ ಹೊತ್ತುಕೊಂಡು ಬರಬೇಕಾಗಿದೆ ಸನ್ನಿವೇಶ ಇದೆ. ಈ ಮಾರ್ಗದಲ್ಲಿ ಸುಮಾರು 100 ಜನ ರೈತರು ದಿನನಿತ್ಯದ ಗೋಳಾಗಿದೆ. ಈ ವಿಷಯ ಕುರಿತು ಸಾಕಷ್ಟು ಸಾರಿ ಕ್ಷೇತ್ರದ ಶಾಸಕರಿಗೆ ಹಾಗೂ ಸಂಸದರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ. ಆದರೆ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಈಗಲಾದರೂ ಈ ವಿಷಯ ಗಂಭೀರವಾಗಿ ಪರಿಗಣಿಸಿ ಸೂಕ್ತ ರಸ್ತೆ ನಿರ್ಮಿಸಿಕೊಡಬೇಕು. ಇಲ್ಲವಾದಲ್ಲಿ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗುವುದೆಂದು ಸ್ಥಳೀಯ ರೈತರು ಎಚ್ಚರಿಸಿದ್ದಾರೆ. ವರದಿ ಶ್ರೀಮಂತರಾವ್ ಇಂಚೂರಿ. ಏನು ಬಾಲ್ಕಿ ತಾಲೂಕಿನ ಕಟಕ್ ಚಿಂಚೋಳಿ ಗ್ರಾಮದ ರೈತರ ಗೋಳಿದಾಗಿದೆ. ಈ ಗ್ರಾಮದ ಮಲ್ಲಣ್ಣ ದೇವಸ್ಥಾನದಿಂದ ಶಿವಾನಂದ ಜವಾದಿಯ ಜಮೀನುವರೆಗೆ ಸುಮಾರು 1000 ಎಕರೆ ಜಮೀನಿದೆ. ನೂರಾರು ರೈತರು ಏನಪ್ಪ ಅಂತ ದಿನನಿತ್ಯ ಈ ನೀರಿನಿಂದನೇ ಹೋಗಬೇಕು. ಒಂದು ಕಡೆ ನೀರು ಒಳಗಡೆ ಏನಾದ್ರೆ ಇವತ್ತು ಹಾವು ಸೇರಿದಂತೆ ಅನೇಕ ಹುಳ ಜಂತುಗಳಿವೆ. ಇವತ್ತು ಯಾವ ಒಂದು ಪ್ರಾಣವನ್ನೇ ಕೈಲಿಟ್ಕೊಂಡು ಇವತ್ತು ರೈತರು ತಮ್ಮ ಹೊಲಗಳಿಗೆ ದಿನನಿತ್ಯ ಹೋಗಬೇಕಾಗಿದೆ. ಯಾಕಂದ್ರೆ ಹೋಗದಿದ್ರೆ ಅವ್ರ ಜೀವನ ನಡೆಯೋದಿಲ್ಲ. ಇವತ್ತು ದನ ಕರುಗಳಾಗಿರ್ಬೋದು, ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ಈ ನೀರಿನಿಂದನೇ ಹೋಗ್ಬೇಕು. ಸುಮಾರು 3 ಅಡಿ ನೀರು ಆಳದ. ಒಂದು ಏನಂತಂದ್ರೆ ನೀರಲ್ಲಿ ಊರಲ್ಲಿರ್ತಕ್ಕಂಥ ಎಲ್ಲ ಚರಂಡಿ ನೀರು ಕೂಡ ಈ ಒಂದು ಕೆರೆ ನೀರಿಗೆ ಸೇರ್ತಾ ಇದೆ. ಹಾಗಾಗಿ ಈ ಕೆರೆ ಏನಪ್ಪ ಅಂದ್ರೆ ವರ್ಷದ 12 ತಿಂಗಳು ಕೂಡ ನೀರು ಹರಿತಾನೆ ಇರ್ತದೆ. ಹಾಗಾಗಿ ಈ ಭಾಗದ ರೈತರು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ. ಯಾಕಂದ್ರೆ ತುಂಬಾ ಅಗಲವಾದ ಕೆರೆ ಕೂಡ ಇದೆ. ಇದರ ಪಕ್ಕದಲ್ಲಿ ಏನಂತಂದ್ರೆ ಈಗಾಗಲೇ ರೈತರು ಅಷ್ಟು ಜನ ರೈತರು ಸೇರಿ ನಾವು ಒಂದ್ ವೇಳೆ ಹೊಲದ ಜಾಗ ಕೊಡ್ಲಿಕ್ಕೆ ಅವಕಾಶ ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಈ ಹಿಂದೆ ಕೂಡ ಅವರು ಶಾಸಕರಿಗೆ, ಸಂಸದರಿಗೆ ಎಲ್ಲರೂ ಕೂಡ ಮನವಿ ಮಾಡಿದ್ದಾರೆ. ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ತವರು ಕ್ಷೇತ್ರದಲ್ಲಿ ಇವತ್ತು ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಈ ಸಮಸ್ತ ರೈತ ಬಾಂಧವರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ತಾವು ತಕ್ಷಣ ಏನಪ್ಪ ಅಂದ್ರೆ ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನ ಮಹಜರ್ ಮಾಡಬೇಕು.